ಬದುಕು ಎಂಬುದು ಕೇವಲ ಉಸಿರಾಟದ ಕ್ರಿಯೆಯಲ್ಲ, ಅದು ನಾವು ಉಸಿರಿರುವಾಗಲೇ ಇತರರ ಎದೆಯಲ್ಲಿ ಅಚ್ಚಳಿಯದ ಹೆಸರನ್ನು ಕೆತ್ತುವ ನಿರಂತರ ಕಾಯಕ. ನೆನಪಿಡಿ, ಬಿದ್ದವನು ಯಾವತ್ತೂ ಪರಾಜಿತನಲ್ಲ, ಬಿದ್ದ ಮೇಲೆ ಮತ್ತೆ ಏಳಲು ನಿರಾಕರಿಸಿದವನು ಮಾತ್ರ ನಿಜವಾದ ಸೋತವನು. ನಿನ್ನ ಹಾದಿಯಲ್ಲಿ ಅಡೆತಡೆಗಳೆಂಬ ಕಲ್ಲುಗಳು ಎದುರಾದರೆ ಅವುಗಳನ್ನು ಕಂಡು ಬೆನ್ನು ತಿರುಗಿಸಬೇಡ. ಆ ಕಲ್ಲುಗಳನ್ನೇ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡು ನಿನ್ನ ಯಶಸ್ಸಿನ ಭವ್ಯ ಶಿಖರವನ್ನೇರು. ಸೂರ್ಯನಂತೆ ಹೊಳೆಯುವ ಹಂಬಲ ನಿನಗಿದ್ದರೆ ಮೊದಲು ಸೂರ್ಯನಂತೆ ಸುಡುವ ಕೆಚ್ಚನ್ನು ಮೈಗೂಡಿಸಿಕೋ. ಕಾಲವು ನಿನ್ನ ಹಣೆಬರಹವನ್ನು ನಿರ್ಧರಿಸುವ ಮುನ್ನ ನಿನ್ನ ಅಚಲವಾದ ಪರಿಶ್ರಮದಿಂದ ನೀನೇ ನಿನ್ನ ಹೊಸ ಚರಿತ್ರೆಯನ್ನು ಸೃಷ್ಟಿಸು. ಯಾರೋ ಬರುತ್ತಾರೆ, ಏನೋ ಬದಲಿಸುತ್ತಾರೆ ಎಂದು ನಿರೀಕ್ಷಿಸಬೇಡ. ನಿನ್ನ ಅಂತರಾತ್ಮದ ಧ್ವನಿಯೇ ನಿನಗೆ ಪರಮಗುರು. ನಿನ್ನ ಆತ್ಮವಿಶ್ವಾಸವೇ ನಿನ್ನ ವಿಜಯದ ಅಂತಿಮ ಸಾರಥಿ. ಸಾಗುವ ಹಾದಿ ಎಷ್ಟು ಕಠಿಣವಾಗಿರುತ್ತದೆಯೋ ಅಂತಿಮವಾಗಿ ಸಿಗುವ ಗೆಲುವು ಅಷ್ಟೇ ಭವ್ಯವಾಗಿರುತ್ತದೆ. ನಮಸ್ಕಾರ. ನನ್ನೀ ಧ್ವನಿಯನ್ನು ಆಲಿಸುತ್ತಿರುವ ಪ್ರತಿ ಚೇತನಕ್ಕೂ ಈ ನಿಮ್ಮ ಕಲ್ಮೇಶ್ ಎನ್ ಮಾಡುವ ಹೃತ್ಪೂರ್ವಕ ಪ್ರಣಾಮಗಳು. ಈ ನಮ್ಮ ಕಲ್ಮೇಶ್ ಎನ್ ನುಡಿಮುತ್ತುಗಳು ಎಂಬ ಜ್ಞಾನದ ಅಂಗಳಕ್ಕೆ ನಿಮ್ಮನ್ನು ಅತ್ಯಂತ ಭಾವಪೂರ್ಣವಾಗಿ ಸ್ವಾಗತಿಸುತ್ತಿದ್ದೇನೆ. ನನ್ನ ಈ ಪುಟ್ಟ ಪ್ರಯತ್ನ ನಿಮ್ಮ ಬದುಕಿನಲ್ಲಿ ಕಿಂಚಿತ್ತಾದರೂ ಸ್ಫೂರ್ತಿ ತುಂಬಿದರೆ ಅದೇ ನನಗೆ ದಕ್ಕುವ ಶ್ರೇಷ್ಠ ಗೌರವ. ಕೇವಲ ಅನುಕಂಪಕ್ಕಾಗಿ ಅಲ್ಲದೆ, ನಿಜವಾದ ಶ್ರಮ ಮತ್ತು ಛಲಕ್ಕೆ ಬೆಲೆ ಕೊಡುವ ನಿಮ್ಮ ಈ ಉದಾತ್ತ ಗುಣಕ್ಕಾಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಪ್ರೋತ್ಸಾಹಿಸಿ. ಇನ್ನೂ ಹೆಚ್ಚಿನ ಸ್ಫೂರ್ತಿದಾಯಕ ನುಡಿಮುತ್ತುಗಳಿಗಾಗಿ ನಿಮ್ಮ ಈ ಗೆಳೆಯನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ಜ್ಞಾನದ ಬೆಳಕಿನೆಡೆಗೆ ಸಾಗುವ ನನ್ನ ಈ ಪಯಣದಲ್ಲಿ ನೀವು ಬೆನ್ನೆಲುಬಾಗಿ ಇರುತ್ತೀರಿ ಎಂದು ನಂಬಿದ್ದೇನೆ. ನಿಮ್ಮ ಪ್ರೀತಿ ಮತ್ತು ಹಾರೈಕೆ ಸದಾ ಹೀಗೆ ಇರಲಿ. ವಂದನೆಗಳು.